ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು, ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಯಾವಾಗ ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾರ್ಮಲಿಯಾಗಿ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗಿ ಫೆಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮ ಗರ್ಭಕೋಶದ ನಾಳದಲ್ಲಿ ಬಂದು ವೇಟ್ ಮಾಡ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಗರ್ಭಕೋಶದಲ್ಲಿ ಆಲ್ರೆಡಿ ಏನಾದರೂ ಸ್ಪರ್ಮ್ ಅವೈಲಬಲ್ ಇದ್ದರೆ ಅಥವಾ ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಆ ಸ್ಪರ್ಮ್ ಟ್ರಾವೆಲ್ ಮಾಡಿ ಬಂದು ಎಲ್ಲಿ ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆ ಇರುತ್ತಲ್ಲ ಆ ಮೊಟ್ಟೆಯೊಂದಿಗೆ ಮಿಲನವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಫಲೀಕರಣ ಎಂಬ ಪ್ರಕ್ರಿಯೆ ಉಂಟಾಗುತ್ತೆ. ಯಾವಾಗ ಫಲೀಕರಣ ಆಗುತ್ತೆ, ಆ ಒಂದು ಝೈಗೋಟ್ ಅನೇಕ ಕೋಶಗಳಾಗಿ ವಿಭಜನೆ ಆಗ್ತಾ ಇರುತ್ತೆ. ಹೀಗೆ ವಿಭಜನೆ ಆಗ್ತಾ 5 ರಿಂದ 7 ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರ ಅಂದರೆ ಎಂಡೋಮೆಟ್ರಿಯಂ ವಾಲ್ಗೆ ಬಂದು ಡ್ರಿಲ್ ಮಾಡಿ ಕೊರೆದುಕೊಂಡು ಹುತ್ಕೊಂಡು ಬಿಡುತ್ತೆ. ಇದನ್ನೇ ಇಂಪ್ಲಾಂಟೇಷನ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಗರ್ಭ ನಿಲ್ಲುವುದು ಅಂತ ಕೂಡ ಕರಿತೀವಿ. ಯಾವಾಗ ಅದು ಕೊರೆತು ಹೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ, ಅಥವಾ ಸ್ಪಾಟಿಂಗ್ ಅಂತ ಕೂಡ ಕರಿಬೋದು. ಅದನ್ನು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಈ ಒಂದು ಲಕ್ಷಣ ಕೆಲವರಿಗೆ ಕಾಣಿಸ್ಕೊಳ್ಬೋದು, ಕೆಲವರಿಗೆ ಕಾಣಿಸ್ಕೊಳ್ದೇ ಇರ್ಬೋದು. ಆದರೆ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸಿಕೊಳ್ಳುವ ಅಂದರೆ ಪ್ರೆಗ್ನೆನ್ಸಿಯ ಒಂದು ಪ್ರಮುಖ ಲಕ್ಷಣವಾಗಿ ಇದು ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ನಿಮಗೆ ಬೇರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಅಂತ ಹೇಳಿದರೆ, ನಾಸಿಯಾ ಕಾಣಿಸ್ಕೊಳ್ಬೋದು, ವಾಮಿಟಿಂಗ್ ಕಾಣಿಸ್ಕೊಳ್ಬೋದು, ನಿಮ್ಮ ಬ್ರೆಸ್ಟ್ಗಳಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು, ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ, ವೈಟ್ ಡಿಸ್ಚಾರ್ಜ್ ನಿಮಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು, ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಕೂಡ ಆಗ್ಬೋದು, ಬ್ಲೋಟಿಂಗ್ ಅಂದರೆ ಒಂದು ರೀತಿ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ ಅನುಭವ, ಈ ರೀತಿಯ ಅನುಭವ ಆಗ್ಬೋದು, ಅಜೀರ್ಣದ ಸಮಸ್ಯೆ ಕಾಣಿಸ್ಕೊಳ್ಬೋದು, ತಲೆ ಸುತ್ತು, ತಲೆನೋವು, ಆಯಾಸ, ಈ ರೀತಿಯ ಪ್ರಮುಖ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಅದರಲ್ಲಿ ಈ ಒಂದು ಲಕ್ಷಣ ಕೂಡ ಒಂದಾಗಿರುತ್ತೆ. ಈ ಒಂದು ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಕೋಬಹುದು, ಆ ಒಂದು ಬ್ಲಾಸ್ಟೋಸಿಸ್ಟ್ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಅಥವಾ ಡ್ರಿಲ್ ಮಾಡಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಸ್ಪಾಟಿಂಗ್ ಥರ ಕಾಣಿಸಿಕೊಳ್ಳುವಂಥದ್ದನ್ನು. ಇವಾಗ ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಎಷ್ಟು ದಿನ ಇರುತ್ತೆ ಅಥವಾ ಎಷ್ಟು ಹೊತ್ತಿರುತ್ತೆ ಅಂತ ಹೇಳಿದರೆ, ಕೆಲವರಿಗೆ ಕೆಲವು ಗಂಟೆ ಇರ್ಬೋದು, ಇನ್ನು ಕೆಲವರಿಗೆ 1 ಗಂಟೆ ಇರ್ಬೋದು, ಮತ್ತು ಕೆಲವರಿಗೆ 1 ರಿಂದ 2 ದಿನ ತನಕ ಲೈಟಾಗಿ ಸ್ಪಾಟಿಂಗ್ ಆಗುತ್ತೆ. 1 ಅಥವಾ 2 ಡ್ರಾಪ್ಸ್ ಮಾತ್ರ. ಇದರಲ್ಲಿ ಫ್ಲೋ ಜಾಸ್ತಿ ಇರೋದಿಲ್ಲ, ಜಸ್ಟ್ ಸ್ಪಾಟಿಂಗ್ ಥರ ಆಗುತ್ತೆ. ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಬೋದು. ಈ ಒಂದು ಲಕ್ಷಣ ಕಾಣುವಂಥ ಸಂದರ್ಭದಲ್ಲಿ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಲೈಟಾಗಿ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತ ಅಥವಾ ಸೂಜಿ ಚುಚ್ಚಿದ ಅನುಭವ ಕೂಡ ಆಗ್ಬೋದು. ನೋಡಿ, ಈ ಒಂದು ಸ್ಪಾಟಿಂಗ್ ಈ ರೀತಿ ಲೈಟಾಗಿ ಕಾಣಿಸ್ಕೊಳ್ಳುವಂಥದ್ದು, ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಜಾಸ್ತಿ ಡಾರ್ಕ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ, ಕ್ಲಾಟ್ಸ್ ಏನು ಕಾಣಿಸ್ಕೊಳ್ಳೋದಿಲ್ಲ, ಮತ್ತು ಅದರ ಫ್ಲೋ ಕೂಡ ಜಾಸ್ತಿ ಇರೋದಿಲ್ಲ, ಜಸ್ಟ್ ಸ್ಪಾಟಿಂಗ್ ಥರ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದ್ದು ಲೈಟಾಗಿ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ 1 ವಾರದ ಮುಂಚೆ ಈ ರೀತಿಯ ಒಂದು ವೇಳೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದ್ರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗ್ಬೋದು. ಒಂದು ವೇಳೆ ಈ ಒಂದು ಬ್ಲೀಡಿಂಗ್ ನಿಮಗೆ ಜಾಸ್ತಿ ಹೋಗ್ತಾ ಇದ್ದರೆ ಅಥವಾ ನಿಮಗೆ ಫ್ಲೋ ಏನಾದರೂ ಜಾಸ್ತಿ ಹೋಗ್ತಾ ಇದ್ದರೆ, ತುಂಬ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇದೆ, ಕ್ಲಾಟ್ಸ್ ಹೋಗ್ತಾ ಇದೆ ಅಂತ ಹೇಳಿದರೆ, ನೀವು ನೆಗ್ಲೆಕ್ಟ್ ಮಾಡದೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗಾ ಅಥವಾ ಯಾವ ರೀತಿ ಬ್ಲೀಡಿಂಗ್, ಯಾವ ಕಾರಣಕ್ಕೋಸ್ಕರ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ನೀವು ಟೆಸ್ಟ್ ಮಾಡೋದು ಅತ್ಯಗತ್ಯವಾಗಿರುತ್ತೆ. ಇಲ್ಲಿ ನೀವು
ಇಂಪ್ಲಾಂಟೇಷನ್ ಬ್ಲೀಡಿಂಗಿಗೆ ಮತ್ತು ಪೀರಿಯಡ್ ಸಂದರ್ಭದಲ್ಲಿ ಆಗುವಂತಹ ಬ್ಲೀಡಿಂಗ್ ಎಷ್ಟು ದಿನ ಇರುತ್ತೆ ಮತ್ತು ಅದು ಯಾವ ರೀತಿ ಇರುತ್ತೆ ಅನ್ನೋದರ ವ್ಯತ್ಯಾಸವನ್ನು ಕೂಡ ನೀವು ನೋಡ್ಬೋದು. ನಿಮ್ಮ ಪೀರಿಯಡ್ ಸೈಕಲ್ ಒಂದು ವೇಳೆ ರೆಗ್ಯುಲರ್ ಇದ್ದರೆ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದ್ರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದ್ದರೆ ಅಂಥವ್ರು ಏನು ಮಾಡಬೇಕು, ನಿಮ್ಮ ಪೀರಿಯಡ್ ಸೈಕಲ್ ಅಂದರೆ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಪಾಸಿಟಿವ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಇಂಥವರಲ್ಲಿ ಓಲೇಷನ್ ಸ್ವಲ್ಪ ಲೇಟಾಗಿ ಆಗುತ್ತೆ. ಓಲೇಷನ್ ಆದ ನಂತರ ಫಲೀಕರಣ ಎಂಬ ಪ್ರಕ್ರಿಯೆ ಕೂಡ ಲೇಟಾಗಿ ಇಂಪ್ಲಾಂಟೇಷನ್ ಕೂಡ ಲೇಟ್ ಆಗಿರೋದ್ರಿಂದ ಅಂಥವರಲ್ಲಿ ಸ್ವಲ್ಪ ಲೇಟಾಗಿ ಈ ಒಂದು ರಿಸಲ್ಟ್ ತೋರಿಸ್ಬೋದು. ಅದೇ ರೀತಿ ಒಂದು ವೇಳೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಥವಾ ಪಾಸಿಟಿವ್ ರಿಸಲ್ಟ್ ಬಂದ್ರೂ ಕೂಡ ತಕ್ಷಣ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಅವರು ಇನ್ನೊಮ್ಮೆ ಟೆಸ್ಟ್ ಮಾಡಿ ನಿಮಗೆ ಕನ್ಫರ್ಮ್ ಮಾಡಿದಾಗ ನಿಮಗೂ ಕೂಡ ಸಮಾಧಾನ ಆಗುತ್ತೆ. ಒಂದು ವೇಳೆ ನಿಮಗೇನಾದರೂ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದರೆ ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಮಾಡ್ಬೋದು, ಬ್ಲಡ್ ಟೆಸ್ಟ್ಗಳನ್ನು ಮಾಡ್ಬೋದು, ಸ್ಕ್ಯಾನ್ ಕೂಡ ಮಾಡಿನೂ ನೋಡ್ಬೋದು, ವೈಟಮಿನ್ ಸಪ್ಲಿಮೆಂಟ್ಸ್ಗಳನ್ನು ನಿಮಗೆ ಡಾಕ್ಟ್ರು ಅಡ್ವೈಸ್ ಮಾಡ್ಬೋದು. ಸೊ ಹಾಗಾಗಿ ನೀವೊಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ತುಂಬ ಅರ್ಜೆಂಟಾಗಿ ನೀವು ಟೆಸ್ಟ್ ಮಾಡಿದೆ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಒಂದು ವೇಳೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಥವಾ ನಿಮಗೇನಾದರೂ ಬೇರೆ ರೀತಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಈ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ, ಲೈಕ್ ನಿಮಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ, ತುಂಬ ತಲೆ ಸುತ್ತು ಬರ್ತಾ ಇದೆ, ಶೋಲ್ಡರ್ ಹತ್ರ ಏನಾದರೂ ತುಂಬ ಪೇಯ್ನ್ ಬರ್ತಾ ಇದೆ, ಬ್ಲೀಡಿಂಗ್ ಜೊತೆಗೆ ಕ್ಲಾಟ್ಸ್ ಹೋಗ್ತಾ ಇದೆ, ತುಂಬ ಹೊಟ್ಟೆ ನೋವು ಏನಾದರೂ ಬರ್ತಾ ಇದ್ದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂತ ಹೇಳಿದರೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಈ ರೀತಿ ಆದಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳಿ ಒಂದಿರುತ್ತೆ. ಆ ರೀತಿಯ ಪ್ರೆಗ್ನೆನ್ಸಿ ಆಗುವಂಥ ಸಂದರ್ಭಗಳಿರುತ್ತೆ. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ, ನೀವು ಹೋಗಿ ಬೇಕಾದರೆ ಚೆಕ್ ಮಾಡ್ಕೋಬೋದು. ಹಾಗಾಗಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಸಲಹೆ ಕೊಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇರ್ಬೋದು ಅಥವಾ ಸ್ಪಾಟಿಂಗ್ ಇರ್ಬೋದು ಎಲ್ರಿಗೂ ಕಾಣಿಸ್ಕೊಳ್ಳಲೇಬೇಕಂತೇನಿಲ್ಲ. ಒಂದು ವೇಳೆ ನಿಮಗೆ ಈ ಒಂದು ಲಕ್ಷಣ ಕಂಡು ಬಂದಿಲ್ಲ ಅಂದ್ರೆ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಕೆಲವರಿಗೆ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣ ಕಾಣಿಸ್ಕೊಳ್ದೆ ಯಾವಾಗ ಅವರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗಲೇ ಅವರಿಗೆ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ನಿಮಗೆ ಈ ಒಂದು ಲಕ್ಷಣ ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.